ಚುನಾವಣೆ ಫಲಿತಾಂಶ ಘೋಷಣೆ ನಂತರ ಕಾಂಗ್ರೆಸ್ನ 3 ಜನ ರಾಜ್ಯಸಭಾ ಸದಸ್ಯರು ಚುನಾವಣೆಯಲ್ಲಿ ಗೆದ್ದ ನಂತರ ವಿಧಾನಸೌಧದ ಒಳಗೆ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ಪಾಕಿಸ್ತಾನ ಹುಟ್ಟಿದ್ದೇ ಭಾರತವನ್ನು ತುಂಡರಿಸಿ, ಹುಟ್ಟಬೇಕಾದ್ರೆ ದ್ವೇಷ ಹುಟ್ಕೊಂಡೇ ಹುಟ್ಟಿತು. ಭಾರತದ ಜೊತೆಗಿನ ದ್ವೇಷವನ್ನು ಹುಟ್ಟು ಹಿಂದೂಗಳ ಮಾರಣ ಹೋಮದಿಂದಲೇ ಪ್ರಾರಂಭ ಆಯಿತು. ಕೋಟ್ಯಾಂತರ ಜನ ನಿರ್ವಸಿತರಾದರೂ ಲಕ್ಷಾಂತರ ಜನ ತಮ್ಮ ಪ್ರಾಣ, ಆಸ್ತಿ, ಮಾನ ಎಲ್ಲವನ್ನೂ ಕಳ್ಕೊಳ್ಬೇಕಾಯ್ತು. ಪಾಕಿಸ್ತಾನ ಹುಟ್ಟಿ ಕೆಲವೇ ದಿನಗಳ ಮೇಲೆ ಭಾರತದ ಮೇಲೆ ಆಕ್ರಮಣ ಮಾಡಿದ್ರು. ಇವತ್ತು 3ನೇ ಒಂದು ಭಾಗ ಕಾಶ್ಮೀರ ನಮ್ಮ ಜೊತೆಗೆ ಇಲ್ಲ. ಕಾಲು ಕೆರೆದು 48ರಲ್ಲಿ, 65ರಲ್ಲಿ, 71ರಲ್ಲಿ, 98ರಲ್ಲಿ ಈಗ ನಿರಂತರವಾಗಿ ಯುದ್ಧ ಮಾಡೋದು ಮಾತ್ರ ಅಲ್ಲ, ಭಯೋತ್ಪಾದಕರನ್ನ. ನಾಸಿರ್ ಹುಸೇನ್ ಅವರ ಬೆಂಬಲಿಗರು ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವ ಘೋಷಣೆಯನ್ನು ಕೂಗಿದ್ದಾರೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಮಾಜಿ DCM ಆಗಿರುವಂಥ ಈಶ್ವರಪ್ಪನವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಸರ್, ಇವತ್ತೊಂದು ಘಟನೆ ಆಗಿತ್ತು. ಅಂದರೆ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವ ಘೋಷಣೆಯನ್ನು ವಿಧಾನಸೌಧದಲ್ಲಿ ಕೂಗಿರುವಂಥದ್ದು. ಸರ್ ನೋಡಿ, ಚುನಾವಣೆ ಗೆದ್ದಂಥ ಸಂದರ್ಭದಲ್ಲಿ ಆ ಉತ್ಸಾಹದಲ್ಲಿ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಘೋಷಣೆಗಳನ್ನು ಕಾಂಗ್ರೆಸ್ಸಿಂದ ನಾನು ನಿರೀಕ್ಷೆ ಮಾಡಿದ್ದೆ. ಆದರೆ ಕಾಂಗ್ರೆಸ್ ಕಾರ್ಯಕರ್ತರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಗಳು ಕೂಗಿದ್ದು ಯಾರೆದುರಿಗೆ? ರಾಜ್ಯಸಭೆಗೆ ಈಗ ತಾನೇ ಗೆದ್ದಂಥ ನಾಸಿರ್ ಹುಸೇನ್ ಎದುರಿಗೆ. ಅವರಿಗೆ ಸಂಬಂಧಪಟ್ಟ ಕಾಂಗ್ರೆಸ್ ಕಾರ್ಯಕರ್ತನ ಬಗ್ಗೆ ಆ್ಯಕ್ಷನ್ ತೊಗೋಬೇಕಿತ್ತು. ಅವನಿಗೆ ಕಪಾಳ ಕೊಡೋದು ಪೊಲೀಸ್ಗಾರ ಅರೆಸ್ಟ್ ಮಾಡಿಸ್ಬೇಕಿತ್ತು. ಅವರೂ ಕೂಡ ಇದೇ ಮನಸ್ಸಿನ ಭಾವನೆಯಲ್ಲಿ ಇದ್ದಾರಾ? ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋ ಪರವಾಗಿದ್ದಾರಾ? ಇದು ಇಡೀ ರಾಜ್ಯ ಜನರಿಗೆ ಅನುಮಾನ ಆಗ್ತಾಯಿದೆ. ಇದನ್ನು ಕಾಂಗ್ರೆಸ್ಸಿನ ಶಾಸಕರು ಯಾರು ಈ ರಾಜ್ಯಸಭೆ ಚುನಾವಣೆಯಲ್ಲಿ ಗೆಲ್ಲಿಸಿದಾರಲ್ಲ, ಅವರು ಕೂಡ ಯೋಚನೆ ಮಾಡಬೇಕು. ಇಂಥ ಒಬ್ಬ ವ್ಯಕ್ತಿ ನಾವು ಗೆಲ್ಲಿಸ್ತೀವಲ್ಲ ಅನ್ನೋದು. ಇವ್ರನ್ನ ಬಿಟ್ಟವ್ರು ಯಾರು? ಇವ್ರನ್ನ ಒಳಗಡೆ ಬಿಟ್ಟು ಈ ಥರ ಅವನು ಗೆದ್ದ ತಕ್ಷಣವೇ ಒಬ್ಬ ಮುಸ್ಲಿಂ ನಾಸಿರ್ ಹುಸೇನ್ ಅನ್ನೋರು ಗೆದ್ದ ತಕ್ಷಣವೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಆಗ್ತಾರೆ ಅಂದರೆ ಈ ದೇಶ ವಿರೋಧಿ ಚಟುವಟಿಕೆಗಳು ವಿಧಾನಸೌಧ ಒಳಗಡೆ ಹೆಂಗೆ ಬಂದವು? ಬಿಟ್ಟವ್ರು ಯಾರು? ಪೊಲೀಸವ್ರಿಗೇನು ಕಾನೂನು ಜ್ಞಾನ ಇಲ್ವಾ? ಇವ್ರು ಬಿಟ್ಟವ್ರು ಯಾರು? ಅವ್ರು ಹಾಗೆ ಓದ್ತಾ ಇದ್ದಾರೆ. ಅವ್ರನ್ನ ಬಂಧಿಸೂ ಇಲ್ಲಲ್ಲ. ಅವ್ರನ್ನ ಈಗಾಗಲೇ DK ಸುರೇಶ್ ಅವರು ದೇಶನ ಭಾಗ ಮಾಡಬೇಕು ಅಂತ ಹೇಳಿದ್ರು. ಈಗ ನೋಡ್ತಾ ಇದ್ರೆ ಇವರು ಪಾಕಿಸ್ತಾನ ಜಿಂದಾಬಾದ್. ನಾನಲ್ಲಿ ಪ್ರಶ್ನೆ ಮಾಡಿದೆ, ಸರ್ ಈ ಥರ ನಿಮ್ಮ ಬೆಂಬಲಿಗರೊಬ್ಬರು ಈ ಥರ ಘೋಷಣೆ ಕೂಗಿದ್ರು ಅಂತೇಳಿ ನನಗೆ ನಡೆಯೋ ಹಿಂದೆ ಅಂತೇಳಿ ಬೈದು ಹಿಂದೆ ಕಳಿಸೋದು ಅಂತ ಕೆಲಸ ಮಾಡಿದ್ರು. ಬೆಂಬಲಿಗರನ್ನ ತಡೆಯುವಂಥ ಕೆಲಸವನ್ನ ಮಾಡಿದ್ರು ಅಲ್ಲಿ. ಸೊ ಅಂದರೆ ಅವರು ಅಷ್ಟೆಲ್ಲ ತಪ್ಪು ಮಾಡಿದೆ ಅಂತ ಗೊತ್ತಾದ್ಮೇಲೆ ಅವ್ರು ನೇರವಾಗಿ ಹೋಗಿ ಕಂಪ್ಲೇಂಟ್ ಕೊಬೋದಿತ್ತು. ಹಿಂದೆಗಡೆಯಿಂದ ಹಾಕೋದ್ರು ಅಲ್ಲ. ಅವರು ಕೂಡ ಮಾಧ್ಯಮದ ಮೇಲೆ ಬೆದರಿಕೆಯನ್ನು ಹಾಕಿರೋದನ್ನು ನಾನು ನೋಡಿದ್ದೀನಿ. ಮಾಧ್ಯಮದನ್ನು ಕೂಡ ಬೆದರಿಕೆ ಆಗ್ತಾ ಇದ್ದಾರೆ. ಬೆದರಿಕೆ ಆಗ್ತಾ ಇರೋದನ್ನು ಆ ನಾಸಿರ್ ಹುಸೇನ್ ಮಾಧ್ಯಮಕ್ಕೂ ಬೆದರಿಕೆ ಹಾಕಿದ್ದಾರೆ. ಇಂಥದ್ದೆಲ್ಲ ನೋಡ್ತಾ ಇದ್ರೆ ಅವರು ಕರೆಸಿರೋದೇ ಇವರು ಯಾರು? ನಾಸಿರ್ ಹುಸೇನೇ ಕರೆಸಿರೋದು. ಅಂಥವ್ರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆಯಲ್ಲ, ನಾಚಿಕೆ ಆಗ್ಬೇಕು. ಕಾಂಗ್ರೆಸ್ ಮುಂದಿನ ನಡೆ BJP ಹೋರಾಟ ಮಾಡ್ತೀರಿ. ಯಾವುದೇ ಕಾರಣಕ್ಕೂ ಅಧಿವೇಶನ ನಡೆಯಬೇಡಕ್ಕೆಲ್ಲ. ಏನು ಪಾಕಿಸ್ತಾನ ಬಾವುಟನೂ ಆರ್ಸಕ್ಕೆ ಇವರು ಹಿಂದೆ ಮುಂದೆ ನೋಡಲ್ಲ ವಿಧಾನಸೌಧ ಮೇಲೆ. ಅಂಥ ಕೆಟ್ಟ ಒಂದು ಸಂಪ್ರದಾಯವನ್ನ ಕಾಂಗ್ರೆಸ್ ಮಾಡಿದ್ದಾರೆ. ಹೇಡಿಗಳು ಕಾಂಗ್ರೆಸ್. ರಾಜ್ಯದಲ್ಲಿ ಕಾನೂನು ಪೂರ್ತಿ ಹೋಗಿದೆ. ಈ ಸರ್ಕಾರವನ್ನ ವಜಾ ಮಾಡಬೇಕು ಅಂತ ರಾಜ್ಯಪಾಲರಿಗೆ ಆಗ್ರಹವನ್ನ ಮಾಡಿ. ಇಲ್ಲಿ ಇದು ರಾಜಕೀಯ ವಿಚಾರ, ಅದು ರಾಜಕೀಯ ಅವ್ರು ಮಾಡ್ಕೊಳ್ಳಿ. ಇಲ್ಲಿ ಯಾವನೇ ಆಗಿದ್ರು ಕೂಡ, ಕಾಂಗ್ರೆಸ್ನವನೋ BJP ಅವನೋ ಮತ್ತೊಬ್ಬನೋ ಮಗದೊಬ್ಬನೋ, ಪಾಕಿಸ್ತಾನ ಜಿಂದಾಬಾದ್ ಅವತ್ತು ಫ್ರೀಡಮ್ ಪಾರ್ಕ್ನಲ್ಲಿ, ಇವತ್ತು ವಿಧಾನಸೌಧ ಒಳಗಡೆ ನಾಸಿರ್ ಹುಸೇನ್ ಅಂತ ಒಬ್ಬ ನಾಯಕ ಕಪಾಳಕ್ಕೆ ಬಾರಿಸದೆ ಏನೋ ಮಾತಾಡ್ತಾ ಇದ್ದೆ ಅಂತ ಕೇಳಲಿಲ್ಲ ನೀವು? ಅಲ್ಲಿ ಓವೈಸಿ ಅವತ್ತು ನಿಲ್ಲಿಸಿದ್ರು. ಬೇಕಿದ್ರೆ ಏನೋ ಹಿಂಗೆ ಮಾತಾಡ್ತಾ ಇದ್ದೀರಿ ಅಂತೇಳಿ ಅವರಿಗಿಂತ ಕಡೆಯಾಗಿ ಹೋಗ್ಬಿಟ್ರಲ್ಲ ನೀವು. ನಾಸಿರ್ ಹುಸೇನ್ ಪ್ರಶ್ನೆ ಕೇಳಿದಾಗ ಯಾರು ಮಾಡಿದ್ದಾರೆ, ನನ್ನ ಯಾರಾದರೂ ಮಾಡಿದ್ರು ಕೂಡ ಆತನ ವಿರುದ್ಧ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ಬಿಟ್ಟು ಯಾರೋ ಏನು ಅಂದ್ಕೊಂಡಿದ್ದೀರಿ ನೀವು? ನಡೆಯ ಅಂದವರು ಎಲ್ಲಿ ಓಡೋಗ್ಬಿಟ್ರಿ? ಕಾಣ್ತಾ ಇಲ್ಲ. ಗಾಯಬ್, ಭಾಗ್ಯ. ಬನ್ನಿ, ಉತ್ತರ ಕೊಡಿ. ನೋಡಿ, ಆಮೇಲೆ ಹುಚ್ಚರು ಏನು, ನೀವು ಹುಚ್ಚ, ನಿಮ್ಮ ಜೊತೆ ಇರೋನು ಹುಚ್ಚ, ಹೆಂಗೆ ಹೇಳ್ತೀರಂಗೆ?
ಹುಚ್ಚ ಅಂತ ಹೆಂಗೆ ಹೇಳ್ತೀರಿ ಮೀಡಿಯಾದವ್ರನ್ನ? ಪ್ರಶ್ನೆ ಮಾಡಿತ್ತಪ್ಪ ನಾವು. ನೀವೇನು ಬೇಕಿದ್ರು ಮಾಡ್ಬೋದಾ? ಏನು ಹೇಳಿದ್ರೆ ಕೇಳಿಸ್ಕೊಳ್ಳಿ ನಾವು ಪ್ರಶ್ನೆ ಮಾಡಿದಾಗ. ಪಾಕಿಸ್ತಾನಕ್ಕೆ ಚಿಂತೆ ಬಂದು ನಡೆಯ ಅವನು ಯಾವನವನು ನಡೆಯ ಹುಚ್ಚೇನು ನಡೆಯ ಹುಚ್ಚತರ ಏನು ಪಾಕಿಸ್ತಾನಕ್ಕೆ ಚಿಂತೆ ಬಂದು ನಡೆಯ 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 ಅವನು ಯಾವನವನು. ಇನ್ನೊಂದು ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ಪಾಕಿಸ್ತಾನ ಜಿಂದಾಬಾದ್ ಹೇಳಿಕೆಯನ್ನು ಗಮನಿಸಿ. ನೀವು ಕ್ಷಮೆ ಕೇಳಲೇಬೇಕು. ಆಮೇಲೆ ಪೊಲೀಸರು ಆತನನ್ನು ಬಂಧನ ಮಾಡಲೇಬೇಕು. ನಾಳೆ ವಿಧಾನಸೌಧದಲ್ಲಿ ಇದುವೇ ಧ್ವನಿ ಎತ್ತಬೇಕು. ನಾನು ಇಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಮ ಕರ್ಮ ನಿಮ್ಮದು. ಗೆದ್ದಿದ್ದೀರಿ, 3 ಜನ ಗೆದ್ದಿದ್ದೀರಿ, ಸಂಭ್ರಮಾಚರಣೆ ಮಾಡಿದ್ಬಿಟ್ಟು ಪಕ್ಕದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ ತಕ್ಷಣ ಅದನ್ನು ಸಮರ್ಥಿಸ್ಕೊತೀರಲ್ಲ. ನಾಸಿರ್ ಹುಸೇನ್ ಯಾರು ಹೇಳಿದ್ದೆ ಅಂತಿರಲ್ಲ, ಹುಚ್ಚರು ಅಂತಿರಲ್ಲ. ಮತ್ತು ಅವನೇನು ಹೇಳ್ದವನು? ನೀವು ಕ್ಷಮೆ ಕೇಳೋ ತನಕ ನೋಡಿ ಯಾವ ರೀತಿ ಹೇಳಿದ್ರು, ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಪಾಕಿಸ್ತಾನಕ್ಕೆ ಚಿಂತೆ ಬಂದು ಪಾಕಿಸ್ತಾನಕ್ಕೆ ಚಿಂತೆ ಬಂದು ನಡೆಯ 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 ಅವನು ಯಾವನವನು ನಡೆಯ ನಡೆಯ ಹುಚ್ಚೇನು ನಡೆಯ ಹುಚ್ಚತರ ಏನು ಪಾಕಿಸ್ತಾನಕ್ಕೆ ಚಿಂತೆ ಬಂದು ನಡೆಯ 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 ಅವನು ಯಾವನವನು ನಡೆಯ ನಡೆಯ ಹುಚ್ಚೇನು ಯಾವನವನು ಯಾವನವನು ಪಾಕಿಸ್ತಾನ ಜಿಂದಾಬಾದ್ ಕೇಳಿದಾಗ ಸರ್ ಹಿಂಗೆ ಹೇಳಿದ್ರು ಅಂತಂದಾಗ ಯಾವನವನು ನಡೆಯೋ ನೀನು ಯಾವನೋ ನಡೆಯೋ ಅಂತ ನಾವು ಕೇಳ್ತೀವಿ. ಹುಷಾರ್. ಕೇವಲ ರಾಜಕಾರಣಿಗಳಿಗೆ ಮಾತ್ರ ಅಲ್ಲ, ಈ ದೇಶದ ಬಗ್ಗೆ, ದೇಶ ಆಳೋದು, ನೀವು ಪಾಲಿಸಿ ಮಾಡೋದು, ಪ್ರೋಗ್ರಾಮ್ಸ್ ಮಾಡೋದು, ನಾವು ವೋಟ್ ಹಾಕಿದವರಿದ್ದೀವಿ, ನಾವು ತೆರಿಗೆ ಕಟ್ಟೋರಿದ್ದೀವಿ. ಈ ನೆಲದ ಬಗ್ಗೆ, ಈ ನೆಲದ ವಿರೋಧಿ ರಾಷ್ಟ್ರದ ಬಗ್ಗೆ ಪರಘೋಷಣೆ ಕೂಗೋರ ಹೆಗಲ ಮೇಲೆ ಕೈ ಹಾಕಿದರೆ ಅಂಥವರನ್ನು ಎಲ್ಲಿಡಬೇಕು ಅಲ್ಲಿಡಬೇಕಾಗುತ್ತೆ. ಮಿಸ್ಟರ್ ನಾಸಿರ್ ಹುಸೇನ್, ಜಾಗ್ರತೆ. ಬನ್ನಿ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ರಾಜ್ಯಸಭೆಯಲ್ಲಿ ಇವತ್ತು ಚುನಾವಣೆ ನಡೆಯಿತು. 5 ಅಭ್ಯರ್ಥಿಗಳಿದ್ದರು, 4 ಜನ ಗೆದ್ದು ಬಂದಿದ್ದಾರೆ 3 ಕಾಂಗ್ರೆಸ್ನಿಂದ. ಆ 3 ಕಾಂಗ್ರೆಸ್ಗಳ ಪೈಕಿ ಒಂದಿದು ಹಿಂದೆಲ್ಲ ಹೇಳ್ತಾರೆ ಧರ್ತಿಕ ಬೋಜುತ್ತ, ಒಂದು ಖಂಡಿಸೋಕ್ಕಾಗಿಲ್ಲ ಅಭಿಮಾನಿಗಳಂತೆ. ಯಾಕಂತ ಅಭಿಮಾನಿಗಳ ಪಕ್ಕದಲ್ಲಿ ಇಟ್ಕೊಂಡಿರ್ತೀರಿ. ನಿರಂತರವಾಗಿರುತ್ತೆ ರಿಪಬ್ಲಿಕ್ ಕನ್ನಡದ ರಿಪೋರ್ಟ್ ಇದರ ಬಗ್ಗೆ. ಪೊಲೀಸರು ಈಗಾಗಲೇ ಆತನನ್ನು ಪತ್ತೆ ಹಚ್ಚುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಈತನನ್ನು ಪತ್ತೆ ಹಚ್ಚಬೇಕು.